ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ. ಇದು ಬಂದುಬಿಟ್ಟು ಇವತ್ತು ಸಿಟಿಗೆ ಹೋಗ್ತಾ ಇದ್ದೆ, ಚಿಕ್ಕಪೇಟೆಗೆ. ಸ್ವಲ್ಪ ಬಳೆ ಐಟಮ್ಗಳು, ಬ್ಲೌಸ್ ಪೀಸ್ ಅಂತೂ ತರಲೇಬೇಕಾಗಿತ್ತು. ಆಮೇಲೆ ಮತ್ತೆ ನಮ್ಮ ಅಣ್ಣಂಗೆ ರಜೆ ಸಿಗ್ತಾ ಹೋಗೋಣ ಅಂದರೆ ಲೇಟ್ ಆಗಿಬಿಡುತ್ತೆ. ಮತ್ತು ಆಮೇಲೆ ಮನೆ ಕೆಲಸ, ಕ್ಲೀನಿಂಗು, ಆಮೇಲೆ ಸ್ಟಿಚಿಂಗ್ದು ಎಲ್ಲ ಬ್ಯುಸಿ ಇರ್ತೀನಿ ಅಂದ್ಬಿಟ್ಟಿದೆ. ಹೋದೆ. ಇವತ್ತು ನಮ್ಮ ಮನೆಯವರು ಮಧ್ಯಾಹ್ನ ಬಂದರು. 11 ಗಂಟೆಗೆ ಹೋಗಿದ್ದಕ್ಕೆ 3 ಗಂಟೆಗೆಲ್ಲ ಬಂದ್ವಿ. ಮತ್ತು ಹೋಗ್ಬೇಕಾದ್ರೆ ಇದು ಬಂದುಬಿಟ್ಟು ಪೋತಿಸ್ ರೋಡಲ್ಲಿ ಹೋಗ್ತಾ ಇರೋದು. ಸಂಡೆ ಬಜಾರ್ ರೋಡು, ಪೋತಿಸ್ ರೋಡು ಅಂತೀವಿ ನೋಡಿ. ಅಲ್ಲಿ ಸಿಗ್ನಲಲ್ಲಿ ನಿಲ್ಲಿಸಿದ್ರು, ಹಂಗಾಗಿ ಅಲ್ಲೇ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪೋತಿಸ್ಗೆ ಯಾರಾದರೂ ಹೋಗಿದ್ರಾ ಅಂತ ಕಮೆಂಟ್ ಮಾಡಿ. ಪೋತಿಸಲ್ಲೂ ಸಿಗುತ್ತೆ ಅಂತ ಹೇಳ್ತಾರೆ, ನಾವಂತೂ ಯಾವತ್ತೂ ಹೋಗಿಲ್ಲ. ತುಂಬ ಜನ ಹೋಗ್ತಾ ಇರ್ತಾರೆ, ನಮಗೆ ಬರೋರು ಒಲೆ ಕೊಡೋರೆಲ್ಲ ತಂದು ಕೊಡ್ತಾ ಇರ್ತಾರೆ. ಹಾಗಾಗಿ ನೀವು ಯಾರಾದರೂ ಹೋಗಿದ್ದೀರಾ ಅಂತ ಕಮೆಂಟ್ ಮಾಡಿ. ಅದೇ ರೋಡಲ್ಲಿ ಸ್ಟ್ರೈಟ್ ಹೋದರೆ ಸಂಡೆ ಬಜಾರ್ ರೋಡ್ ಬರುತ್ತೆ. ಅಲ್ಲಿಂದ ಬಲ ಕಡೆಗೆ ಹೋದರೆ ಸಂಡೆ ಬಜಾರ್ ರೋಡು, ಎಡಕ್ಕೆ ಹೋದರೆ ಚಿಕ್ಕಪೇಟೆಗೆ ಹೋಗುತ್ತೆ. ಆ ಥರ ಅಲ್ಲಿ ಇಳಿಸ್ಬಿಟ್ಟು ಮುಂದೆ ಹೋಗೋಕ್ಕೆ ಆಟೋಗಳು ಹೋಗಲ್ಲ. ಹೋದ್ರೂ ಚಿಕ್ಕ ರೋಡ್ ಇರುತ್ತೆ, ತಿರುಗಿಸ್ಕೊಂಡು ನಿಲ್ಸೋಕ್ಕೆ ಜಾಗ ಇರೋಲ್ಲ, ಟ್ರಾಫಿಕಲ್ಲಿ ಬರೋಕ್ಕಾಗಲ್ಲ ಈಚೆ ಅಂದ್ಬಿಟ್ಟು ನಮ್ಮ ಮನೆಯವ್ರು ನೀನು ಹೋಗಿ ಎಲ್ಲ ತೊಗೊಂಬ, ಆಮೇಲೆ ಅಲ್ಲೆಲ್ಲರ ಸೈಡಲ್ಲಿ ಇರ್ತೀನಿ ಅಂತ ಹೇಳಿದ್ರು. ನಾನು ಹಾಗೇ ಹೋದೆ ನೋಡಿ, ನಡ್ಕೊಂಡು ಹೋಗ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಸ್ಟಿಕ್ಕರ್ ಪ್ಯಾಕೆಟು, ಸ್ವಲ್ಪ ಇವಾಗೆಲ್ಲ ರಾಖಿ ಹಬ್ಬ ಬರ್ತೈತಲ್ಲ, ಅದೆಲ್ಲ ತೊಗೊಳ್ಳೋಣ ಅಂದ್ಬಿಟ್ಟು ಇದ್ರೊಳಗಡೆ ಬಂದೆ. ಬ್ಯಾಂಗಲ್ಸ್ಗಳು ತಗೋತೀವಲ್ಲ ಆ ಕಡೆ, ಹೋದ್ಸಲ ನಾನು ವೀಡಿಯೋದಲ್ಲಿ ಹಾಕಿದ್ನಲ್ಲ ಅಲ್ಲಿಗೆ ಬಂದೆ. ಅಲ್ಲಿಂದ ಬಂದು ಫಸ್ಟ್ಗೆ ನಾನು ರಾಖಿ ಸ್ವಲ್ಪ ಇತ್ತು ಮನೇಲಿ, ಅದ್ರ ಜೊತೆಗೆ ಇನ್ನು ಸ್ವಲ್ಪ ತೊಗೊಂಡೆ. ರಾಖಿ ಮತ್ತು ಇವಾಗ ಆಗಸ್ಟ್ 15 ಬರ್ತೈತೆಲ್ಲ, ಫ್ಲಾಗ್ ತೊಗೊಂಡಿಲ್ಲ, ಬ್ಯಾಂಡು ಎಲ್ಲ ಒಂದು 2-3 ಐಟಮ್ಗಳು ತೊಗೊಂಡೆ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಅಂದರೆ ನಾನು ಒಬ್ಬಳೇ ಹೋಗಿದ್ದೆ. ಸುಮ್ಮನೆ ಕೈಯಲ್ಲಿ ಫೋನ್ ಇಟ್ಕೊಂಡಿರೋದ್ರಿಂದ ಹಾಗೇನೆ ಇಟ್ಕೊಂಡು ವೀಡಿಯೋ ಆನ್ ಮಾಡಿದ್ದೆ. ಹಂಗಾಗಿ ಸರಿಯಾಗಿ ನೀಟಾಗಿ ವೀಡಿಯೋ ಆಗಿಲ್ಲ. ಆಮೇಲೆ ಅಲ್ಲಿ ತಗೊಂಡು ಅಲ್ಲಿಂದ ಸ್ವಲ್ಪ ಸ್ಟಿಕ್ಕರ್ ಪ್ಯಾಕೆಟ್ಗಳು ಅವತ್ತು ನನಗೆ ಕರೆಕ್ಟಾಗಿ ಸಿಕ್ಕಿರಲಿಲ್ಲ. ಕೆಲವ್ರು ನಾಮುತ್ತು ತಂದ್ಕೊಡಿ ಅಂತಲೇ ಇದ್ದರು. ರೌಂಡ್ದೆಲ್ಲ ಇದೆ, ನಾಮು ಸ್ವಲ್ಪ ಕಡಿಮೆ ಇದೆ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಒಂದು ರೌಂಡ್ ಹಾಕೋಣ, ಬಂದಿದ್ದೀವಲ್ಲ ತೊಗೊಂಡೋಗೋಣ ಅಂದ್ಬಿಟ್ಟಿದ್ದೆ. ಹಂಗೆ ಅಲ್ಲೆಲ್ಲ ನೋಡಿಕೊಂಡು ಇದು ಫಸ್ಟು ರಾಕಿದೆಲ್ಲನೂ ಬಿಲ್ ಹಾಕ್ಸ್ಕೊಂಡು ತಗೊಂಡು ಆಮೇಲೆ ಅಲ್ಲಿ ಬೇರೆ ಅಂಗಡಿಗೆ ಬಂದೆ. ನಾನು ರೆಗ್ಯುಲರಾಗಿ ಹೋಗೋ ಹತ್ರ ಹೋಗಲಿಲ್ಲ, ಬೇರೆ ಅಂಗಡಿ. ಇದು ಹೋಗಿದ್ದೆ 1 ಸಲ 2 ಸಲ ಈ ಅಂಗಡಿಗೂ. ಇಲ್ಲಿ ಬರೀ ಸ್ಟಿಕ್ಕರ್ ಪ್ಯಾಕೆಟ್ಗಳು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಂದೆ. ನಾನು ಸುಮ್ಮನೆ ತೆಗ್ದು ಹಾಕ್ತಿದ್ದೆ. ಒಂದು ಸ್ಟಿಕ್ಕರ್ ಪ್ಯಾಕೆಟ್ ಬಂದು 40 ರೂಪಾಯಿಗೆ ಮಾರಬೇಕು ಅಂದ್ಬಿಟ್ಟ. ನಾನಂತ ಬೇಡಪ್ಪ, ನಮ್ಗೆ ಅಷ್ಟು ರೇಟಿಗೆ ಹೋಗೋದೇ ಇಲ್ಲ. 20 ರೂಪಾಯಿ ತೊಗೊಂಡೋಗಿ 40 ರೂಪಾಯಿಗೆ ಮಾರೋಕ್ಕಾಗಲ್ಲ. ಏನಿದ್ರು ಒಂದು 15 ರೂಪಾಯಿ ಒಳಗೆ ಮಾರೋ ಅಂಥದ್ದು, 10 ರೂಪಾಯಿ ಮಾರುವಂಥದ್ದೇ ಕೊಡು ಅಂತಂದೆ. ಆಮೇಲೆ ಇದರಲ್ಲಿದೆ ಅಂದರು. ಆದರೆ ನನಗೆ ನಾಮ ಅಂದರೆ ಉದ್ದುದ್ದಕ್ಕಿರೋದು ಸಿಗಲೇ ಇಲ್ಲ. ಆಮೇಲೆ ಅವರೇ ಹುಡುಕಿ ಇಲ್ಲಿದೆ ನೋಡಿ ಅಂದ್ಬಿಟ್ಟು ಹುಡುಕಿ ಕೊಟ್ಟರು. ನಾನು ಸುಮ್ಮನೆ ಹಂಗೆ ಆನ್ ಮಾಡಿ ಇಟ್ಕೊಂಡಿದ್ದೆ ಫೋನು. ಆಮೇಲೆ ವರಮಹಾಲಕ್ಷ್ಮಿ ಹಬ್ಬದ್ದು ಇದು ತಾವರೆ ಥರ ರೆಡಿ ಮಾಡಿಟ್ಟಿರೋದು. ಆಮೇಲೆ ಮತ್ತೆ ಒಳಗಡೆ ಇನ್ನೂ ಬ್ಯಾಂಗಲ್ಸು, ಇನ್ನೂ ಬೇರೆ ಐಟಮ್ಸ್ ಏನೇನೋ ಇತ್ತು. ನಾನು ರಿಮೂವರು ಮತ್ತು ಒಂದು ಸ್ವಲ್ಪ ಇನ್ನೂ ಬೇರೆ ಸಣ್ಣ ಪುಟ್ಟ ಐಟಮ್ಗಳನ್ನ, ಸ್ಟಿಕ್ಕರ್ ಪ್ಯಾಕೆಟು, ಹಂಗೆ ಓಲೆಗಳು, ಒಂದಷ್ಟು ಚಿಕ್ಕ ಐಟಮ್ಗಳು ಒಂದಷ್ಟು ತಗೊಂಡೆ. ಜಡೆಬಿಲೆ ಕೇಳಿದೆ, 150 ರೂಪೀಸಿಂದ ಸ್ಟಾರ್ಟಿಂಗ್ ಇದೆ ಅಂದರು. ಮಕ್ಕಳದು ಬಂದು 100 ರೂಪಾಯಿ, ದೊಡ್ಡವ್ರದ್ದು ಬಂದು 150 ರೂಪೀಸ್ ಸ್ಟಾರ್ಟಿಂಗ್ ಪ್ರೈಸ್ ಅಂದರು. 150ದು ಸುಮಾರಾಗಿತ್ತು. ಅದೇ 200 ಮೇಲೆ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಅದು ನಾವು 200ಕ್ಕೆ ತಂದರೆ 300-400 ರೂಪಾಯಿಗೆ ಮಾರಬೇಕಾಗುತ್ತೆ. ಅಷ್ಟೊಂದು ಯಾರು ತೊಗೋತಾರೋ ಇಲ್ವೋ, ಬೇಡ ಅನ್ನಿಸ್ತು. ಯಾಕೋ ತೊಗೊಳಕ್ಕೆ ಇಷ್ಟ ಆಗಿಲ್ಲ, ಬೇಡ ಅಂತ ಇಟ್ಬಿಟ್ಟೆ. ಆಮೇಲೆ ಇನ್ನೂ ಒಂದು ಯಾವುದೋ ಸರ ಕೇಳಿದೆ, ತೋರಿಸಿದ್ರು. ಆದರೆ ಆ ಥರ ಇರಲಿಲ್ಲ, ಇದು ಬೇರೆ ಸರನೇ ತೋರಿಸಿದ್ರು. ಅದು ಯಾಕೋ ಬೇಡ ಅಂದ್ಬಿಟ್ಟು ಮತ್ತೆ ತಗೊಂಡೋಗಿರೋ ಅಷ್ಟಕ್ಕೆ ಬಿಲ್ ಹಾಕ್ಸ್ಬಿಟ್ಟು ತೊಗೊಂಡೆ. ಇನ್ನೂ ಇತ್ತು ಏನೇನೋ ಐಟಮ್ಗಳು. ಮಾಮೂಲಿ ಬ್ಯಾಂಗಲ್ಸ್ ಐಟಮ್ ಅಂದರೆ ಇದ್ದೇ ಇರುತ್ತಲ್ಲ, ಗ್ಯಾರಂಟಿ ಓಲೆಗಳಿತ್ತು. ನನಗೆ ರೇಟ್ ಎಷ್ಟು ಅಡ್ಜಸ್ಟ್ ಆಗುತ್ತೋ ಅಷ್ಟು ತೊಗೊಂಡೆ. ಮತ್ತು ಗ್ಯಾರಂಟಿ ಸರಗಳಿತ್ತು, ಅದು 650, 750, 1000 ರೂಪಾಯಿ, 850 ಆ ಥರ ಎಲ್ಲ ಇತ್ತು. ಆದರೆ ಅದೆಲ್ಲ ನಮಗೆ ಅಂತ ತೊಗೋಬೇಕಷ್ಟೇ, ಬೇರೆಯವ್ರಿಗೆ ಸೇಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದು ಗ್ಯಾರಂಟಿದು ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ರಿಟರ್ನ್ ಕೊಟ್ಬಿಡ್ತಾರೆ, ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂದ್ಕೊಂಡು. ಹಂಗಾಗಿ ನೋಡಿ ತೊಗೋಬೇಕಾಗುತ್ತೆ. ಮತ್ತು ಅಲ್ಲೆಲ್ಲ ತೊಗೊಂಡು ಮತ್ತೆ ಬ್ಲೌಸ್ ಪೀಸ್ ಅಂಗಡಿಗೆ ಬಂದೆ. ಅಲ್ಲಿಂದ ನಡ್ಕೊಂಡೇ ಬಂದೆ. ಸದ್ಯ ಮಳೆ ಬರಲಿಲ್ಲ ನನ್ನ ಪುಣ್ಯಕ್ಕೆ, ಆರಾಮಾಗಿ ಇದೆಲ್ಲ ತಗೊಂಡು ಆಮೇಲೆ ಅಲ್ಲಿಂದನೇ ಓಡಾಡ್ಕೊಂಡು ಬಂದೆ. ನಮ್ಮ ಅಣ್ಣ ಇದ್ದಿದ್ರೆ ಪಾಪ ಗಾಡೀಲಿ ಕರ್ಕೊಂಡು ಹೋಗೋರು, ಎಲ್ಲೆಲ್ಲಿ ಹೇಳ್ತೀನಿ ಅಲ್ಲಿಗೆಲ್ಲ. ಆದರೆ ಏನು ಮಾಡೋದು, ನಮ್ಮ ಅಣ್ಣ ಇರಲಿಲ್ಲ, ಅವ್ರಿಗೆ ರಜೆ ಸಿಗೋಲ್ಲ. ಅವ್ನು ರಜೆ ಸಿಕ್ಕಿದಾಗ ಮಾತ್ರ ಹೋಗಬೇಕು. ಇನ್ನು ಮಿಕ್ಕಿದ್ದೇನು ನಮ್ಮ ಮನೆಯವ್ರಲ್ಲಿ ಬಿಟ್ಕೊಡ್ತಾರೆ, ಅವರು ಒಳಗಡೆ ಬರೋಲ್ಲ, ಆಟೋ ಬರಲ್ವಲ್ಲ, ಹಾಗಾಗಿ ಅಲ್ಲಿ ನಿಲ್ಲಿಸಿರ್ತಾರೆ. ಮತ್ತು ನಾನು ತಗೊಂಡು ಮತ್ತೆ ಅಲ್ಲಿಗೆ ಹೋಗಬೇಕು. ಒಳಗಡೆ ಎಲ್ಲೂ ಆಟೋ ಬರೋಕ್ಕಾಗಲ್ಲ, ಅದು 1 ವೇ ರೋಡ್ ಬೇರೆ. ಆಮೇಲೆ ಒಳಗಡೆ ಫುಲ್ಲು ಟ್ರಾಫಿಕ್ ಇರೋದ್ರಿಂದ ಇವಾಗ ಹಬ್ಬಕ್ಕಂತೂ ಕಾಲು ಇಡೋಕ್ಕೆ ಜಾಗ ಇಲ್ಲ. ಹಂಗಾಗಿ ಅವರು ಇಲ್ಲಿಗೆ ಬಾ, ಇಲ್ಲೇ ಇರ್ತೀನಿ ಅಂತ ಹೇಳಿದರು. ಆಮೇಲೆ ಬ್ಲೌಸ್ ಪೀಸ್ ಅಂಗಡಿಗೆ ಬಂದೆ. ಅಲ್ಲಿ ಸ್ವಲ್ಪ ಬ್ಲೌಸ್ ಪೀಸ್ ತೊಗೋಬೇಕಿತ್ತು. ನಾನು ಮುಖ್ಯವಾಗಿ ಬೇಕಾಗಿದ್ದಿದ್ದೆ ಬ್ಲೌಸ್ ಪೀಸ್ಗಳು, ಪೆಟಿಕೋಟು ಮುಖ್ಯವಾಗಿ. ಅದೊಂದು ತುಂಬ ದಿವಸದಿಂದ ಕೇಳ್ತಾನೆ ಇದ್ದರು, ಹೋಗೇ ಇರಲಿಲ್ಲ. ಸುಮಾರು ದಿನ ಆಯಿತು. ಅವರಂತೂ ತುಂಬ ವರ್ಷನೇ ಆಗೋಯ್ತು ಬಂದು ಅನ್ನೋ ರೀತಿ ಮಾತಾಡ್ತಾಯಿದ್ರು. ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ, ಇದೆಲ್ಲ
ಇವಾಗೆಲ್ಲ ಲಕ್ಷ್ಮೀ ಮುಖವಾಡ ಅದು ಇದು ಏನೇನು ಇಟ್ಟಿದ್ರು, ಇವಾಗೆಲ್ಲ ಹಬ್ಬ ಇದೆಯಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಆದರೆ ನಮ್ಮ ಹತ್ರ ಯಾರೂ ಅಷ್ಟು ಸೇಲ್ ಆಗಲ್ಲ ಅದು, ಹಂಗಾಗಿ ನಮಗೆ ಬ್ಯಾಂಗಲ್ಸು ಮಾಮೂಲಿ ಇವೆಲ್ಲ ಆಗುತ್ತೆ. ಈ ಐಟಮ್ಸ್ ಎಲ್ಲ ಯಾರೂ ಜಾಸ್ತಿ ತಗೊಳ್ಳಲ್ಲ, ಹಂಗಾಗಿ ನಾನು ಅದ್ರ ಕಡೆ ಅಷ್ಟು ಗಮನ ಕೊಟ್ಟಿಲ್ಲ. ಅವ್ರು ಹಂಗೂ ಇದು ತಗೊಳ್ಳಿ ಅದು ತಗೊಳ್ಳಿ ಅಂತ ತೋರಿಸ್ತಾನೆ ಇದ್ದರು. ಅವೆಲ್ಲ ನಾವು ತಗೊಳ್ಳೋಕ್ಕೆ ನಮ್ಮ ಹತ್ರ ಹೋಗಲ್ಲ, ಹೋದರೆ ತೊಗೋಬೋದು, ಹೋಗಲಿಲ್ಲ ಅಂದರೆ ಸುಮ್ಮನೆ ತಂದು ಸ್ಟಾಕ್ ಇಟ್ಕೋಬೇಕಾಗುತ್ತೆ ಅಂದ್ಬಿಟ್ಟು ನಾನು ತೊಗೊಂಡಿಲ್ಲ. ಬೇಡ ಅಂತ ಹೇಳಿ ನಮ್ಮ ಹತ್ರ ಹೋಗಲ್ಲ, ನಾವು ಮನೇಲಿ ಮಾರೋದು ಅಂತ ಹೇಳ್ಬಿಟ್ಟು ತೊಗೊಂಡಿಲ್ಲ. ಮತ್ತು ನಾನು ಹೇಳ್ದಂಗೆ ಅದೆಲ್ಲ ಮುಗಿಸ್ಕೊಂಡು ಬ್ಲೌಸ್ ಪೀಸ್ ಅಂಗಡಿಗೆ ಬಂದೆ. ಅಲ್ಲೇ ಸ್ವಲ್ಪ ಲೇಟಾಗೋಯ್ತು. ಬ್ಲೌಸ್ ಪೀಸ್ಗಳು ಆಲ್ರೆಡಿ ಕಸ್ಟಮರ್ಸ್ಗಳಿದ್ರು, ಮತ್ತು ನನಗೆ ಯಾವ್ಯಾವ ಡಿಸೈನ್ಸ್ ಬೇಕು ಎಲ್ಲನೂ ಕೇಳ್ತಾಯಿದ್ದೆ. ಅವ್ರು ತೆಗೆದು ಹಾಕ್ತಾಯಿದ್ರು. ನೋಡ್ತಾ ಇದ್ದೆ ಯಾವ್ಯಾವ ಡಿಸೈನ್ ಬೇಕು, ಯಾವ್ದು ಬೇಕು ಅಂತ. ಇಲ್ಲೆಲ್ಲ ಮುಗಿಸ್ಕೊಂಡು ನೋಡಿದೆ. ಅಲ್ಲೂ ವರಲಕ್ಷ್ಮಿ ಹಬ್ಬಕ್ಕೆಲ್ಲ ಕೂರ್ಸೋತಾವ್ರೆ ಮುಖವಾಡ ಪ್ರತಿಯೊಂದು ಅಲ್ಲಲ್ಲಿ ಏನು ಬೇಜಾನ್ ಇಟ್ಟಿದ್ದಾರೆ. ಆಮೇಲೆ ಕಾಲಿಡೋಕ್ಕೆ ಜಾಗ ಇಲ್ಲ, ಅಷ್ಟು ಜನ. ನನಗಂತೂ ಸಾಕಾಗೋಯ್ತು. ಆಮೇಲೆ ಅಲ್ಲಿಂದ ನಡ್ಕೊಂಡೇ ಹೋದೆ. ಬೇರೆ ಕಡೆ ಬ್ಲೌಸ್ ಪೀಸ್ ಅಂಗಡಿ ಬೇರೆ ಕಡೆ ಬಂದೆ. ಅಲ್ಲಿ ಬಂದುಬಿಟ್ಟು ಅದೇ ಎಲ್ಲ ನೋಡಿ ಅಲ್ಲಲ್ಲಿ ಹಾಕಿದ್ದಾರೆ, ತೆಗ್ದು ಹಾಕಿದ್ದಾರೆ. ನನಗೆ ಯಾವ್ಯಾವ್ದು ಬೇಕು ಎಲ್ಲ ಹೇಳ್ತಾಯಿದ್ದೆ, ತೆಗ್ದು ಹಾಕ್ತಾಯಿದ್ರು. ಅದರಲ್ಲಿ ವೆಲ್ವೆಟ್ಟು ನಾನು ಆಲ್ರೆಡಿ ಸುಮಾರು ಎಲ್ಲನೂ ತಗೊಂಡೆ, ಸೆಲೆಕ್ಟ್ ಮಾಡಿಕೊಂಡೆ. ಅದು ತೊಗೊಂಡಾದಮೇಲೆ ಮತ್ತೆ ಇನ್ನೊಂದು ಅಂಗಡಿ ಇದೆ ಅವ್ರದ್ದು, ಅಲ್ಲಿ ಎಲ್ಲ ನೋಡಿ ತಗೊಂಡು ಬಂದೆ. ಆಮೇಲೆ ಮಳೆ ಸ್ಟಾರ್ಟ್ ಆಗೋಯ್ತು. ಸದ್ಯ ಪ್ಯಾಕ್ ಮಾಡಿಸ್ಕೊಂಡು ಎಲ್ಲ ತೊಗೊಂಬಂದ ಮೇಲೆ ಮಳೆ ಬಂತು. ಸದ್ಯ ಕರೆಕ್ಟಾಗಿ ಬಂದು ನಿಂತ್ಕೊಳ್ಳೋದಕ್ಕೂ ಮಳೆ ಬಂತು. ಆಮೇಲೆ ನಮ್ಮ ಮನೆಯವ್ರು ಬಂದರು, ಆಟೋದಲ್ಲಿ ಬಂದ್ವಿ. ಸಖತ್ ಮಳೆ ಹಿಡ್ಕೊಂಡ್ಬಿಡ್ತು. ಸದ್ಯ ಮಧ್ಯದಲ್ಲಿ ಬರುವಾಗ ನನಗೆ ಸಿಕ್ಕಲಿಲ್ಲ. ಆಮೇಲೆ ಮನೆಗೆ ಬಂದೆ ಬೇಗನೆ. ಆಮೇಲೆ ಸದ್ಯ ನಮ್ಮ ಮನೆಯವ್ರು ಬರಲಿಲ್ಲ ಅಂದರೆ ತಿರ್ಗಾ ನೆನ್ಕೊಂಡು ಆ ಲಗೇಜ್ ಬೇರೆ ಹೊತ್ಕೊಂಡ್ಬಂದೆ ಅಲ್ಲಿಂದ. ತುಂಬ ಕಷ್ಟ ಆಗೋದು. ಸದ್ಯ ನಮ್ಮ ಮನೆಯವ್ರು ಬಂದಿದ್ದಕ್ಕೆ ಆರಾಮಾಗಿ, ಮಳೆ ಬಂದಿದ್ರೂ ಆರಾಮಾಗಿ ಲಗೇಜ್ ಅಷ್ಟೊತ್ತು ಬಂದು ನಿಂತಿದ್ದೆ. ನಮ್ಮ ಮನೆಯವ್ರು ಬಂದರು, ಎತ್ಕೊಂಡು ಲಗೇಜ್ ಹಾಕ್ಕೊಂಡು ಮನೆಗೆ ಬಂದೆ, ಬೇಗನೆ ಬಂದೆ. ಅದೊಂದು ಒಳ್ಳೆ ಕೆಲಸ ಆಯಿತು. ಇಲ್ಲಾಂದರೆ ಇನ್ನೂ ಪಚಿತಿಗೆ ಸಿಗಾಕೋತಿದ್ದೆ. ಮಳೆಯಲ್ಲೇ ಲಗೇಜ್ ಬೇರೆ ಹೊತ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಯಾಕೆಂದ್ರೆ ನಮ್ಮ ಅಣ್ಣ ಇದ್ದಾಗ ಗಾಡೀಲಿ ಬರ್ತಿದ್ವಿ. ಈಗ ನಮ್ಮ ಅಣ್ಣ ಇಲ್ಲದೆ ಇರೋದ್ರಿಂದ ತಲೆ ಮೇಲೆ ಹೊತ್ಕೊಂಬರೋ ಹಂಗಾಗೋಯ್ತು ಫ್ರೆಂಡ್ಸ್. ಏನೂ ಮಾಡೋಕ್ಕಾಗಲ್ಲ. ಒಂದೊಂದ್ಸಲ ಐಟಮ್ ಬೇಕೇ ಬೇಕು ಅಂದಾಗ ಈ ಥರ ತರಲೇಬೇಕಾಗುತ್ತೆ. ಇನ್ನೇನು ಮಾಡೋಕ್ಕಾಗಲ್ಲ. ಇವ್ರ ಆಟೋದಲ್ಲಿ ಒಳಗಡೆ ಬರೋಕ್ಕಾಗಲ್ಲ, ಆಟೋ ಎಲ್ಲೂ ನಿಲ್ಸೋಕ್ಕೂ ಜಾಗ ಇರಲ್ಲ. ಹಂಗಾಗಿ ಇನ್ನೇನು ಮಾಡೋಕ್ಕಾಗುತ್ತೆ, ಹೋಗ್ಲಿ ಬಿಡು ನಾನೇ ತಗೊಬರ್ತೀನಿ ಅಂದ್ಬಿಟ್ಟು ತಲೆ ಮೇಲೆ ಹೊತ್ಕೊಂಡು ಬಂದೆ. ಇನ್ನೇನು ಹಾಗೆ ತಲೆ ಮೇಲೆ ಹೊತ್ಕೊಂಡು ಆಮೇಲೆ ಬಂದು ಮನೆಗೆ ಬಂದೆ. ಏನೇನು ತಂದಿದ್ದೀನಿ ಅಂತ ಹೇಳ್ತೀನಿ, ಬನ್ನಿ ನೋಡೋಣ. ನೋಡಿ, ಇವತ್ತು ಒಂದಷ್ಟು ಚಿಕ್ಕಪೇಟೆಯಿಂದ ಐಟಮ್ ತಗೊಬಂದಿದ್ದೀನಿ. ಅದೇನೇನು ತಂದಿದ್ದೀನಿ ಅಂತ ನೋಡೋಣ ಬನ್ನಿ. ಇವತ್ತೆಲ್ಲ ಬಂದ್ಬಿಟ್ಟು ಜಾಸ್ತಿ ಬ್ಲೌಸ್ ಪೀಸ್ ಐಟಮ್ಗಳು ತಂದಿದ್ದೀನಿ. ಯಾಕೆಂದರೆ ಇವಾಗ ಹಬ್ಬಗಳು ಇದೆಯಲ್ಲ, ಕುಂಕುಮ ಕೊಡೋಕ್ಕೆ ಹಂಗೆ ಹಿಂಗೆ ಅಂದ್ಬಿಟ್ಟು ಕೇಳ್ತಾ ಇರ್ತಾರೆ. ಆಮೇಲೆ ಸ್ವಲ್ಪ ವೆಲ್ವೆಟ್ಟು ವೈಟದು ಇದೆಲ್ಲ ಕೇಳ್ತಾನೆ ಇದ್ರು. ನನಗೆ ತರಕ್ಕೆ ಆಗಿರಲಿಲ್ಲ, ತುಂಬ ದಿನ ಗ್ಯಾಪ್ ಕೊಟ್ಬಿಟ್ಟಿದೆ. ಹಾಗಾಗಿ ಈ ಸಲ ಹೆಂಗಿರೋ ಹಬ್ಬಗಳಿದೆಯಲ್ಲ ನೆಕ್ಸ್ಟ್ ಟೈಮು, ಅದಕ್ಕೋಸ್ಕರ ಒಂದಷ್ಟು ಆಲ್ರೆಡಿ ನಾನು ಒಂದು ವೀಡಿಯೋ ಹಾಕಿದ್ದೀನಿ, 2 ವೀಡಿಯೋ ಹಾಕಿದ್ದೀನಿ ನಾನು ಚಿಕ್ಕಪೇಟೆಯಿಂದ ತಂದಿರೋ ಹೋಲ್ಸೇಲ್ ಶಾಪು ಏನೇನು ತಂದಿದೆ ಅಂತ. ಇದು ಅಷ್ಟೇ ಹೋಲ್ಸೇಲ್ ಶಾಪಲ್ಲಿ ತಂದಿರುವಂಥದ್ದು. ಏನೇನು ತಂದಿದ್ದೀನಿ ನೋಡೋಣ ಬನ್ನಿ. ಫಸ್ಟ್ಗೆ ಇದು ಪೆಟಿಕೋಟ್. ಇದು ಬಂದ್ಬಿಟ್ಟು 7 ಪೀಸ್ದು. ಇದು ಕಡಿಮೆದು, ಅಂದರೆ ಕಡಿಮೆ ಅಂದ್ರೂ ಇದು 120 ರೂಪಾಯಿಗೆ ಮಾರಬೇಕಿದು. ಓಕೆನಾ? ಮೊದಲು 100 ರೂಪಾಯಿಗೆ ಮಾರ್ತಿದ್ವಿ, ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಅಂದರೆ ಇದು ಸ್ವಲ್ಪ ಕಲರ್ ಹೋಗುತ್ತೆ. ಆಲ್ರೆಡಿ ನಾನು ಸೇಲ್ ಮಾಡುವಾಗಲೂ ಹೇಳ್ಬಿಟ್ಟೆ ಕೊಡ್ತೀನಿ. ಇದು ಬಂದ್ಬಿಟ್ಟು 7 ಪೀಸ್ ಬಂದ್ಬಿಟ್ಟು 120. ಇದು ಬಂದ್ಬಿಟ್ಟು 180. 8 ಪೀಸು 160 ರೂಪಾಯಿಗೆ ಮಾರಬೇಕಿದು. ಇದು 150 ರೂಪಾಯಿ ಬಿಲ್ ನೋಡಬೇಕು. ಇವಾಗ ಏನು ರೇಟ್ ಆಗಿದೆ, ಇವಾಗೆಲ್ಲ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆ. ಹಂಗಾಗಿ ಇದು ಸ್ವಲ್ಪ ಇವೆರಡು ಒಂದೇ ಕ್ವಾಲಿಟಿ, ಸೈಜ್ ಬೇರೆ ಬೇರೆ. 7 ಪೀಸ್ ಇದು, 8 ಪೀಸ್ ಇದು 7 ಇದು 8 ಎರಡೂ ತಂದಿದ್ದೀನಿ. ಅಂದರೆ ಕಲರ್ಸ್ಗಳು ನೋಡ್ತಾ ಬಂದಿದ್ದೀನಿ. ಇದಿಷ್ಟು ಪೆಟಿಕೋಟ್ ಅಂತೂ ರೆಗ್ಯುಲರಾಗಿ ಕೇಳ್ತಾನೆ ಇದ್ರು, ತಂದ್ಕೊಡಿ ಅಂತ. ಸ್ವಲ್ಪ ಈಗ 10 ರೂಪಾಯಿ ಜಾಸ್ತಿ ಆಗಿದೆ. ನಾನು ಮೊದಲು ತರೋದಕ್ಕಿಂತ 10 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇದು ಬಂದ್ಬಿಟ್ಟು ಚೆನ್ನಾಗಿರೋ ಕ್ವಾಲಿಟಿ, ಪಾಪ್ಲಿನ್ ಅಂತ ಇದ್ರ ಮೇಲೆ ಹಾಕಿದೆ, ಬ್ಲೂಬೆರಿ ಅಂತ ಕಂಪ್ನಿದು. ಚೆನ್ನಾಗಿದೆ. ಇದು ಕಲರ್ ಹೋಗಲ್ಲ, ಏನೂ ಆಗಲ್ಲ, ನೀಟಾಗಿರುತ್ತೆ. ಇದು 200ಗೆ ಮಾರ್ಬೇಕು ನಾವು. ಇದು 200ಗೆ, ಅಂದರೆ ಕ್ವಾಲಿಟಿ ಇದು ಗ್ಯಾರಂಟಿ ಇದೆ. ಕಲರ್ ಹೋಗಲ್ಲ, ಏನೂ ಆಗಲ್ಲ, ಸೇಡ್ ಆಗಲ್ಲ ಅಂತ. ಇದೊಂದು 10 ಪೀಸ್ ತಗೊಬಂದೆ. 8 ಪೀಸ್ ಇದು, 8 ಪೀಸು. 7 ಪೀಸ್ ಆದರೆ ಇದು ಒಂದು 10 ರೂಪಾಯಿ ಕಮ್ಮಿ ಆಗುತ್ತೆ, 8 ಪೀಸ್ ಆದರೆ 10 ರೂಪಾಯಿ ಜಾಸ್ತಿ ಆಗುತ್ತೆ. ಹಂಗೆ ನಾವು 200ಗೆ ಮಾರಬೇಕಿದು. ಓಕೆನಾ? ಇದಿಷ್ಟು ಆಯಿತು. ಮತ್ತು ಇದು ಬಂದ್ಬಿಟ್ಟು ಮಾಮೂಲಿ ಬ್ಲೌಸ್ ಪೀಸು ಒಂದು 25 ರೂಪಾಯಿಗೆ ಮಾರ್ಬೋದು. 25 ರೂಪಾಯಿಗೆ ಮಾರುವಂಥದ್ದು. ಅಂದರೆ ಅದೇ ಮಾಮೂಲಿ ದೇವ್ರಿಗೆ ಕೊಡ್ತಾರಲ್ಲ ಆ ಥರ ಬ್ಲೌಸ್ ಪೀಸು. ಬರೀ ಗ್ರೀನ್ ಮಾತ್ರ ತೊಗೊಂಬಂದೆ. 10 ಪೀಸ್ ತಂದಿದ್ದೀನಿ. ಯಾಕೆಂದರೆ ಇವಾಗ ಸೀರೆ ಎಲ್ಲ ಇದು ಕುಂಕುಮಕ್ಕೆಲ್ಲ ಕೊಡೋಕೆ ಬೇಕು ಅಂತಾರಲ್ಲ ದೇವ್ರಿಗೆ ಅಂತಲೇ, ಅದಕ್ಕೋಸ್ಕರ ತೊಗೊಂಡಿರೋದು.
ಅಂದರೆ ಇವಾಗ ಮಾಮೂಲಿ ಕೊಡೋರ್ಗೆ ಇವಾಗ ಯಾರು ಕಡಿಮೆ ಕೊಡೋದಿಲ್ಲ ಈ ಥರ. ಯಾಕೆಂದ್ರೆ ಪಾಪ ಒಂದು ಕೊಟ್ಟರೆ ಹಾಕೊಳ್ಳೋ ಥರ ಇರಬೇಕು ಅಂದ್ಬಿಟ್ಟು ಕೊಡ್ತಾರೆ. ಹಂಗಾಗಿ ಅದಕ್ಕೆ ಇದು ಮಾಮೂಲಿ ದೇವ್ರಿಗೆ ಕೊಡೋಕೆ ಮಾತ್ರ. ಓಕೆನಾ, ಇದು ಚೆನ್ನಾಗಿರೋ ಕ್ವಾಲಿಟಿನೇ. ಇದು ಬಂದ್ಬಿಟ್ಟು 120ರಿಂದ 100 ರೂಪಾಯಿವರೆಗೂ ಮಾರ್ಬೋದು. 120 ಇಲ್ಲ 100 ರೂಪಾಯಿ ಒಳಗೆ ಮಾರಬೇಕು. 120 ಇಲ್ಲ 110 100 ರೂಪಾಯಿ ಒಳಗಡೆ ಮಾರಬೇಕು. ಆ ಥರ ಇದು ಸಿಲ್ವರ್ ಇದು ಬಂದಿದೆ, ಬುಟ್ಟಿಸ್ ಬಂದಿದೆ ನೋಡಿ. ಸಿಲ್ವರ್ ಕಲರ್ ಬುಟ್ಟಿಸ್ ಬಂದಿದೆ. ಇದೊಂಥರ ಚೆನ್ನಾಗಿದೆ, ಈಗಿನ ಟ್ರೆಂಡಿಂಗ್ ಅಂದ್ಬಿಟ್ಟು ತೊಗೊಬಂದೆ. 10 ಪೀಸ್ ಇದೆ, 10 ಕಲರ್ ಬರುತ್ತೆ. ಓಕೆನಾ, ಇದು ಲಾಸ್ಟ್ ಟೈಮು ನೋಡ್ಬಿಟ್ಟು ತಗೊಂಡೆ, ಚೆನ್ನಾಗಿದೆ ಒಂಥರ. ಓಕೆನಾ, ಇದ್ರ ಜೊತೆಗೆ ಇದು ವೆಲ್ವೆಟ್, ಈಗ ಟ್ರೆಂಡಿಂಗ್ ಇರುವಂಥ ಕಲರ್ಸ್ಗಳಲ್ಲಿ 4-5 ಕಲರ್ ತಂದಿದ್ದೀನಿ ಅಷ್ಟೇ, ಜಾಸ್ತಿ ತೊಗೊಬಂದಿಲ್ಲ. ಮತ್ತು ಇದು ಮಾಮೂಲಿ ಪೀಸ್, ಇದು ಮಾಮೂಲಿ ಪ್ಲೇನ್ ಪೀಸ್, ವರ್ಕ್ ಎಲ್ಲ ಮಾಡ್ತೀವಲ್ಲ ಆ ಪೀಸ್. ಇದು ಒಂದು 5 ಪೀಸ್ ತೊಗೊಬಂದಿರಲಿ ಅಂತ. ಇದು ಆ್ಯಕ್ಚುಲಿ ಲಂಗ ಬ್ಲೌಸ್ಗೆ ಬ್ಲೌಸ್ ಹೊಲಿಯೋಕ್ಕೆ ಅಂತ. ಅದು ಕೆಲವು ಕಲರ್ ಸಿಕ್ಕಲೇ ಇಲ್ಲ. ಇದು ಒಂದಕ್ಕೆ ಲಂಗ ಬ್ಲೌಸ್ ಹೊಲಿಬೇಕು, ವರ್ಕ್ ಮಾಡಿ ಹೊಲಿಬೇಕು, ಅದಕ್ಕೋಸ್ಕರ ತಂದಿದ್ದೀನಿ ಆಯಿತಾ. ಇದು ಅಷ್ಟೇ 120 ರೂಪಾಯಿಗೆ ಮಾರುವಂಥದ್ದು. 120 ರೂಪಾಯಿ ಮೀಟ್ರ್. ಇದು 1 ಮೀಟ್ರ್ ಇರುತ್ತೆ, 120 ರೂಪಾಯಿಗೆ ಮಾರಬೇಕು. ಓಕೆನಾ, ಇದು ಬಂದ್ಬಿಟ್ಟು ಪ್ಯೂರ್ ಕಾಟನ್. ಇದು ಬಟ್ಟೆ ಚೆನ್ನಾಗಿದೆ. ಆಲ್ರೆಡಿ ಇದು ಬುದ್ಧ ಡಿಸೈನ್ ಇದೆ ನೋಡಿ, ತುಂಬ ಚೆನ್ನಾಗಿದೆ, ನನಗಂತೂ ಇಷ್ಟ ಆಯ್ತು ಇದು. ಆಮೇಲೆ ಪ್ರಿಂಟು ಈ ಥರ ಇದೆ ನೋಡಿ, ಪ್ರಿಂಟ್ ಬಂದಿರಬೇಕು. ಈ ಥರ ಇದ್ದರೆ ಪ್ಯೂರ್ ಕಾಟನ್ ಅಂತ ನೋಡಿ. ಈ ಕಡೆ ಪ್ರಿಂಟ್ ಈ ಕಡೆ ಬಂದಿರಬೇಕು. ಇದು ಬಂದಿಲ್ಲ ಅಂದರೆ ಅದು ಕಾಟನ್ ಅಲ್ಲ ಅಂತ. ಓಕೆನಾ, ಈ ಕಡೆ ಪ್ರಿಂಟು ಈ ಕಡೆ ಕಾಣಿಸ್ತಾ ಇದೆ ಅಂದರೆ ಇದು ಪ್ಯೂರ್ ಕಾಟನ್. ಇದು ಚೆನ್ನಾಗಿದೆ ಬಟ್ಟೆ ಅಂತ. ಕಲರ್ ಹೋಗಲ್ಲ, ಶೇಡ್ ಆಗಲ್ಲ, ಆ ಥರ ಒಂದು ಕ್ವಾಲಿಟಿ ಗೊತ್ತಾಗಬೇಕು ಅಂದರೆ ಆ ಥರ ಪ್ರಿಂಟ್ ಈ ಕಡೆ ಬಂದಿರಬೇಕು ನೋಡಿ. ಈ ಥರ ಇದ್ದರೆ ಚೆನ್ನಾಗಿದೆ ಅಂತ, ಇಲ್ಲ ಅಂದರೆ ಅದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ. ಓಕೆನಾ ಫ್ರೆಂಡ್ಸ್, ಇದು ಬುದ್ಧ ಡಿಸೈನ್. ಇದು ಬಂದ್ಬಿಟ್ಟು 150ಗೆ ಮಾರ್ಬೇಕು ನಾವಿದು. ಓಕೆನಾ, ಇದು ಜಾಸ್ತಿ ಇದೆ ರೇಟ್. ಇದು 1 ಮೀಟ್ರ್ ಬೇರೆ ಇದೆ. 80 ಇದ್ರೆ ಒಂದು 10 ರೂಪಾಯಿ ಕಮ್ಮಿ ಮಾಡ್ತಾರೆ. ನಾನು ಅನ್ಕೊಂಡೆ ಕಮ್ಮಿ ತಗೊಬಂದ್ರೆ ಇವಾಗಂತೂ ಎಲ್ಲ ಉದ್ದ ತೊಳಸ್ಕೋತಾರೆ. 10 ಇಂಚು ಹೊಲ್ಸ್ಕೊಳ್ಳೋದ್ರಿಂದ 1 ಮೀಟ್ರ್ ಇದ್ರೆ ಬೆಟರ್ ಅಂದ್ಬಿಟ್ಟು 1 ಮೀಟ್ರದೇ ತಂದಿದ್ದೀನಿ. ಯಾವುದು 80 ಸೆಂಟಿಮೀಟ್ರ್ ಯಾವುದು ತಂದಿಲ್ಲ, ಎಲ್ಲ 1 ಮೀಟ್ರ್. ಇದು ಬ್ಲ್ಯಾಕಲ್ಲಿ ತಂದಿದ್ದೀನಿ ನೋಡಿ. ಇದೊಂದು ಯಾಕೋ ನೋಡಿದ ತಕ್ಷಣನೇ ಇಷ್ಟ ಆಯ್ತು. ಇದು ಗೋಲ್ಡ್ ಕಲರಲ್ಲಿ ಇರೋದು, ಒಂಥರ ಚೆನ್ನಾಗಿದೆ ಡಿಸೈನು, ಬಳ್ಳಿ ಥರ ಇಷ್ಟ ಆಯಿತು, ಅದಕ್ಕೆ ಎತ್ಕೊಂಡೆ. ಮತ್ತು ಇದು ಈಗ ಟ್ರೆಂಡಿಂಗ್ ಆಗಿರೋ ವೈಟ್ ಕಲರ್ ಮಿಕ್ಸಲ್ಲಿ ಇರುತ್ತಲ್ಲ ಆ ಥರ, ಇದು ಒಂಥರ ಚೆನ್ನಾಗಿದೆ. ಇದೆಲ್ಲ ಬ್ಲ್ಯಾಕ್ ಡಿಸೈನ್ ಬೇರೆ ಬೇರೆ ಇದೆ. ಬ್ಲ್ಯಾಕಲ್ಲೇ ಇದೊಂದು ಡಿಸೈನ್ ಇದೆ, ಇದೊಂದು ಡಿಸೈನ್ ಇದೆ, ಇದೊಂದು ಡಿಸೈನ್ ಇದೆ, ಮತ್ತು ಇದು ಒಂದು ಡಿಸೈನು, ಮತ್ತು ಇದು ಒಂಥರ ಚೆನ್ನಾಗಿದೆ ನೋಡಿ. ಒಂಥರ ನೋಡೋದ ತಕ್ಷಣ ಇಷ್ಟ ಆಯಿತು, ಅದಕ್ಕೆ ಎತ್ಕೊಂಬಂದೆ. ಇದು ಬಂದ್ಬಿಟ್ಟು 150 ರೂಪಾಯಿಗೆ ಮಾರ್ಬೇಕು ನಾವು. 1 ಮೀಟ್ರ್ ಇದೆ, 150 ರೂಪಾಯಿಗೆ ಮಾರಬೇಕು. ಓಕೆನಾ, ಮತ್ತೆ ಈ ಸಲ ಎಲ್ಲ ಚೆನ್ನಾಗಿರೋ ಕ್ವಾಲಿಟಿ ಇದೆ, ಕಡಿಮೆ ಅಂತೂ ತೊಂದರೆ ಇಲ್ಲ. ಈಗ ಟ್ರೆಂಡಿಂಗಲ್ಲಿರೋ ಡಿಸೈನ್ ಇದು. ಓಕೆನಾ, ಇದು ವೈಟ್ದು ಟ್ರೆಂಡಿಂಗಲ್ಲಿದೆ. ಇದು ಅಷ್ಟೇ 150ಗೆ ಮಾರಬೇಕು. ಇದರಲ್ಲಿ ಗೋಲ್ಡ್ ಬಂದ್ಬಿಟ್ಟಿದೆ. ಗೋಲ್ಡ್ ಇನ್ನೂ ಚೆನ್ನಾಗಿದೆ. ಇದೆಲ್ಲ ಬುಟ್ಟಿಸ್ ಎಲ್ಲ ಚೆನ್ನಾಗಿಲ್ಲ. ಇದು ಬಾರ್ಡ್ರ್ ಸ್ವಲ್ಪ ದೊಡ್ಡದು ಕೊಟ್ಟಿದ್ದಾರೆ, ಇದು ಚಿಕ್ಕದು ಕೊಟ್ಟಿದ್ದಾರೆ, ಅಷ್ಟೇನು ಡಿಫ್ರೆನ್ಸ್ ಇನ್ನೇನಿಲ್ಲ. ಇದು ಕಾಪರ್ ಕಲರಲ್ಲಿ ಬಂದಿದೆ ವೈಟ್ ಮೇಲೆ, ಇದು ಗೋಲ್ಡ್ ಮೇಲೆ ಗೋಲ್ಡೇ ಬಂದಿದೆ. ಓಕೆನಾ, ಚೆನ್ನಾಗಿದೆ ನೋಡಿ. ಈಗಿನ ಟ್ರೆಂಡಿಂಗ್ ಇದು ಇವಾಗ ಟ್ರೆಂಡಿಂಗ್ ಇದೆ. ಓಕೆನಾ ಫ್ರೆಂಡ್ಸ್, ಬ್ಲ್ಯಾಕು ಎಲ್ಲ. ಇದು ಒಂದು ಸೆಟ್ಟೇ ತಂದಿದ್ದೀನಿ. 15 ಪೀಸೇ ತೊಗೊಳ್ಳಿ ಅಂದರು, ನಾನು 5 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಬಜೆಟಿಗೆ ನಾವು ನೋಡ್ಕೋಬೇಕಲ್ಲ, ಒಂದೊಂದನ್ನೇ ಅಷ್ಟೊಂದು ಹಾಕ್ಬಿಟ್ರೆ ಏನಿಂದ ತರೋಕ್ಕಾಗುತ್ತೆ ಅಲ್ವಾ. ಹಾಗಾಗಿ ಇಷ್ಟಕ್ಕೆ ತಂದಿದ್ದೀನಿ ನೋಡಿ. ಇದ್ರಲ್ಲಿ ತಂದಿರೋದು. ಇದ್ರ ಜೊತೆಗೆ ಅದೇ ಹೇಳ್ಬೇಕು, ಇದು ವೆಲ್ವೆಟ್ದು ವೈಟ್ ಕಲರ್. ಇವಾಗ ಇದನ್ನು ಕೇಳ್ತಾನೆ ಇರ್ತಾರೆ, ಅದಕ್ಕೋಸ್ಕರ ಇದು ಮಾಮೂಲಿ ಇದೆ. ಅದ್ರಲ್ಲಿ ಮಿಕ್ಕಿತ್ತಲ್ಲ ಹಾಕಿಸ್ಕೊಂಡು ಅಡ್ಜಸ್ಟ್ ಮಾಡಿದ್ದಾರೆ. ಇನ್ನೊಂದು ಕವರ್ ಹಾಕಿಂದ ಅವ್ರು ಕವರೇ ಹಾಕಿಲ್ಲ, ಹಂಗೆ ಹಾಕಿದ್ದಾರೆ. ನಾವು ನೋಡ್ಕೊಂಡಿಲ್ಲ, ಪ್ಯಾಕ್ ಮಾಡಬೇಕಾದ್ರೆ ಹಂಗೆ ಹಾಕಿದ್ದಾರೆ. ಇದು ಅಷ್ಟೇ ನಾವು 120 ರೂಪೀಸಿಗೆ ಮಾರಬೇಕು. ಓಕೆನಾ, 150ಗೆ ಮಾರ್ತಾರೆ ಕೆಲವರು. ನಾವು 120 ರೂಪೀಸ್ 2 ಪೀಸ್ ತೊಗೊಂಡ್ರೆ 200 ರೂಪಾಯಿಗೆ ಹಾಕ್ಕೊಟ್ಬಿಡ್ತೀನಿ. ಬೇಗ ಸೇಲ್ ಆದರೆ ನಮಗೂ ಬೇರೆ ಬೇರೆ ಐಟಮ್ ತರ್ಬೋದಲ್ಲ ಅಂತ. ಇದು ಬಂದ್ಬಿಟ್ಟು ಇದು ಇವಾಗ ಟ್ರೆಂಡಿಂಗ್ ಬಂದಿದೆ ಡಿಸೈನು, ತುಂಬ ಇಷ್ಟ ಆಯಿತು ಒಂಥರ ನೋಡಿದ ತಕ್ಷಣನೇ. ಈ ಚಮ್ಕಿ ಏನು ಇದು ಅಂದರೆ ಉದ್ರೋಗೋದಿಲ್ಲ, ಏನೂ ಆಗಲ್ಲ, ಆ ಥರ ಚಮ್ಕಿ. ಇದು ಒಂಥರ ಚೆನ್ನಾಗಿದೆ ನೋಡಿ. ಪಾರ್ಟಿ ಇದಕ್ಕೆಲ್ಲ ಹಾಕ್ಕೊಳ್ಳೋಕ್ಕೆ, ಒಂದು ಯಾವ್ದಾರ ಡ್ರೆಸ್ಗಳಿಗೆ ಹೊಲ್ಕೊಂಡು ಇಟ್ಕೊಂಡ್ರೆ ಫ್ಯಾನ್ಸಿ ಸ್ಯಾರಿಗೆಲ್ಲ ಹಾಕೋಬೋದು ಅಲ್ವಾ. ಸಿಲ್ವರ್ ಇದೆ. ಗೋಲ್ಡ್ ಅಂತೂ ಎದ್ದು ಕಾಣಿಸ್ತಾ ಇತ್ತು, ಅದಕ್ಕೆ ಬೇಡ ಅಂದ್ಬಿಟ್ಟು ಗೋಲ್ಡ್ ತೊಗೊಂಡಿಲ್ಲ. ಅವರು 3 1 ಪ್ಯಾಕಲ್ಲೇ ಇತ್ತು ತೊಗೊಳ್ಳಿ ಅಂದರು. ನಾನು ಬೇಡ ಇದೇ ತೊಗೋತೀನಿ ಅಂದ್ಬಿಟ್ಟು ಇದು ಮಾತ್ರ ತೊಗೊಂಡೆ. ಸರ್ ಚೆನ್ನಾಗಿದೆ. ಓಕೆನಾ ಫ್ರೆಂಡ್ಸ್, ಈ ಥರ ಮನೇಲೇ ಬೇಕಾದ್ರೆ ಈ ಥರ ಬ್ಲೌಸ್ ಪೀಸು ಏನಾದರೂ ತೊಗೊಬಂದು ನೀವು ಹಬ್ಬಗಳ ಸೀಸನಲ್ಲಿ ಸೇಲ್ ಮಾಡ್ಬೋದು. ಓಕೆನಾ, ಇವಾಗ ರಾಖಿ ಹಬ್ಬ ಬರ್ತಾ ಇದೆಯಲ್ಲ, ಅದಕ್ಕೆ ರಾಖಿ ಕಟ್ಟೋಕ್ಕೆ ಅಂತ ಇದೆಲ್ಲ 10 ರೂಪೀಸಿಗೆ ಮಾರುವಂಥದ್ದು. ಸ್ವಲ್ಪ ಬೇರೆ ಬೇರೆ ಡಿಸೈನ್ಸಲ್ಲಿ ತಂದಿದ್ದೀನಿ. ಮತ್ತು ಆಲ್ರೆಡಿ ಇದು ಅಷ್ಟೇ 10 ರೂಪೀಸಿಗೆ ಮಾರುವಂಥದ್ದು ಇವೆಲ್ಲ ನೋಡಿ.
ಇವಾಗ ಈ ಸೀಸನ್ ಇತ್ತಲ್ಲ ಅದಕ್ಕೋಸ್ಕರ ಒಂದು 2 ಇದು ಆಲ್ರೆಡಿ ಒಂದು ಸ್ವಲ್ಪ ಇದೆ ಅಂಗಡಿಲಿ ಹೋದ್ ಇದು, ಅದ್ರ ಜೊತೆಗೆ ಇದನ್ನು ಹಾಕಿ ಖಾಲಿ ಮಾಡೋಣ ಅಂತ ನೋಡಿ ಇದೆಲ್ಲ. ಓಕೆನಾ. ಮತ್ತು ಇದು ಬಂದ್ಬಿಟ್ಟು ಹಣೆಗೆ ಹಾಕೋತೀವಲ್ಲ, ಪಾಪಡ್ ಬಟ್ಟು ಅಂತಾರೆ, ಹಣೆ ಬಟ್ಟು ಏನಂತಾರಪ್ಪ, ಹಣೆಗೆ ಹಾಕೋತೀವಲ್ಲ ಆ ಥರ ಸಿಂಗಲ್ ಪೀಸ್ ಯಾವಾಗಲೂ ಕೇಳ್ತಾ ಇದ್ದಿದ್ದು ನೆನಪು, ಹಂಗಾಗಿ ಇರಲಿ ಅಂದ್ಬಿಟ್ಟು ತಗೊಬಂದೆ. ಓಕೆನಾ. ಮತ್ತು ಇದು ನೀವು ನೋಡಿರ್ಬೋದು, ಇದು ಅವಾಗ ಹಾಕೋತಿದ್ವಲ್ಲ, ನೆನಪಿದ್ಯಾ? ಇದಂತೂ ತುಂಬ ಜನಕ್ಕೆ ನೆನಪಿರುತ್ತೆ. ಇದು ಫಂಕ್ಷನ್ಗಳಿಗೆ ಹಬ್ಬಗಳಿಗೆಲ್ಲ ಈ ಥರ ತಗೋತಾ ಇದ್ವಿ. ಇದು ಡಬಲ್ ಬರ್ತಿತ್ತು ಜುಮ್ಕಿ, ಅದು ಇತ್ತು. ನಾನು ಅದು ಬೇಡ ಓವರಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಚಿಕ್ಕದೇ ತೊಗೊಬಂದೆ. ಇದಕ್ಕೆ ಮಾಟಿನೂ ಇರುತ್ತೆ, ಒಂಥರ ಚೆನ್ನಾಗಿದೆ ನೋಡೋದಕ್ಕೆ, ಅಂತೂ ಸಖತ್ತಾಗಿರುತ್ತೆ. ಈಗಿನ ಹಳೆ ಡಿಸೈನ್ ಎಲ್ಲ ಟ್ರೆಂಡಿಂಗು, ಅದಕ್ಕೆ ತೊಗೊಬಂದೆ, ಚೆನ್ನಾಗಿದೆ. ಮತ್ತು ಇದು ಬಂದುಬಿಟ್ಟು ಗ್ಯಾರಂಟಿ ಓಲೆ, 100 ರೂಪೀಸಿಗೆ ಮಾರೋದು ನೋಡಿ ಹೇಗಿದೆ. ಇವಾಗ ಹಳೆ ಕಾಲದಲ್ಲಿ ಮುತ್ತಿನ ಜುಮ್ಕಿ ಅಂತ ಹಾಕೋತಿದ್ರಲ್ಲ, ಅದು ಇದು ತುಂಬ ಚೆನ್ನಾಗಿದೆ. ಅದು ಯಾಕೆ ನೋಡಿದ ತಕ್ಷಣ ಇಷ್ಟ ಆಯಿತು. ಇರಲಿ, ಇಲ್ಲೂ ಸ್ವಲ್ಪ ಜನ ಗ್ಯಾರಂಟಿ ವಾಲೆ ಕೇಳ್ತಾ ಇದ್ರು, ಅದಕ್ಕೋಸ್ಕರ ಒಂದು 4 ಪೀಸ್ ತೊಗೊಬಂದೆ. ಇನ್ನು ಬೇರೆದು ಕೇಳಿದೆ, ಈ ರೇಟಲ್ಲಿ ಇರಲಿಲ್ಲ, ಅದಿನ್ನ ಜಾಸ್ತಿ ರೇಟ್ ಇತ್ತು. 100 ರೂಪಾಯಿಗೆ ಮಾರೋಕ್ಕಾಗಲ್ಲ, ನಾವು 200-300 ಅಂದ್ರೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಬೇಡ ಅಂದೆ ಅದು. ಓಕೆನಾ. ಮತ್ತು ಇದೆಲ್ಲ ಸ್ಟಿಕ್ಕರ್ ಪ್ಯಾಕೆಟು. ಮತ್ತು ಇದು ಬಂದ್ಬಿಟ್ಟು ಮಾಮೂಲಿ ಇದೇನು ಇವಾಗೆಲ್ಲ ಆಗಸ್ಟ್ 15 ಬರ್ತಾ ಇದೆಯಲ್ಲ, ಅದಕ್ಕೋಸ್ಕರ ಇದೊಂದು ಆಲ್ರೆಡಿ ಅಂಗಡಿಲಿ ಸ್ವಲ್ಪ ಇದೆ ಫ್ಲಾಗ್ ಎಲ್ಲ, ಅದಕ್ಕೋಸ್ಕರ ಇದು ಸ್ವಲ್ಪ ಹಾಕ್ಕೊಂಬಂದೆ. ಮತ್ತು ಇದು ಅಷ್ಟೇ, ಇದೆಲ್ಲ ರಾಖಿ ಕಟ್ಟೋದು. ಮತ್ತು ಇದು ಒಂದು ಹಂಗೆ ಎತ್ಕೊಂಡೈತೆ, ನಾಮದ್ದು ಯಾರೋ ಕೇಳ್ತಾನೆ ಇದ್ರು, ಇದೊಂದು ಪ್ಯಾಕೆಟ್ ಬೇರೆ ಅಂಗಡಿಲಿ ತೊಗೊಬಂದು ಸಿಂಗಲ್ಲು. ಮತ್ತು ಇದು ನೈಲ್ ಪಾಲಿಶ್ ರಿಮೂವರ್, ಯಾರೋ ಮೊನ್ನೆ ಕೇಳಿದ್ರಾ ಅಂತ, ಬ್ಯಾಂಗಲ್ಸ್ ಅಂಗಡಿ ಥರ ಇದೆ, ರಿಮೂವರ್ ಇಟ್ಟಿಲ್ವಾ ಅಂತ ಕೇಳ್ಬಿಟ್ರು. ಅಯ್ಯೋ, ಒಂಥರ ಬೇಜಾರೇ ಆಗೋಯ್ತು ನನಗೆ, ಅದ್ರ ಹೆಸರೇ ಗೊತ್ತಿಲ್ಲ ಕೇಳೋಕ್ಕೆ. ಅದಕ್ಕೆ ಅವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ಇವತ್ತು ಕೇಳ್ಕೊಂಡು ತೊಗೊಬಂದಿದ್ದೀನಿ. ಓಕೆನಾ ಫ್ರೆಂಡ್ಸ್, ನೋಡಿ ಈ ಥರ ಇದೆ. ಹಂಗೆ ಗೊತ್ತಾಗಲ್ಲ, ಒಂದು ಪ್ಯಾಕೆಟ್ ತೊಗೊಬಂದ್ಬಿಟ್ಟೆ. ಮತ್ತು ಸ್ಟಿಕ್ಕರ್ ಪ್ಯಾಕೆಟ್ ತೊಗೊಬಂದಿದ್ದೀನಿ ನೋಡಿ. ಇದು ಆ್ಯಕ್ಚುಲಿ ಯಾರೋ ಕೇಳ್ತಾ ಇದ್ರು ಈ ಡಿಸೈನಲ್ಲಿ, ಅದಕ್ಕೋಸ್ಕರನೇ ತೊಗೊಬಂದೆ. ಇದೆಲ್ಲ 10 ರೂಪೀಸಿಗೆ ಮಾರುವಂಥದ್ದು, ಇದೊಂದೇ 10 ರೂಪೀಸ್, ಇದೆಲ್ಲ 15 ರೂಪೀಸಿಗೆ ಮಾರುವಂಥದ್ದು. ಈ ಥರ ಲೆಂತ್ ಬಂದಿರೋ ಪ್ಯಾಕೆಟ್ ಎಲ್ಲ 15 ರೂಪಾಯಿಗೆ ಮಾರ್ಬೇಕು ನಾವು. ಓಕೆನಾ. ನೋಡಿ ಇದೆಲ್ಲ ಈ ಸಲ ಬೇರೆ ಅಂಗಡಿಯಲ್ಲಿ ತೊಗೊಬಂದೆ. ಮೊನ್ನೆ ತಂದಿದ್ದೆ, ಸಿಕ್ಕಿರಲಿಲ್ಲ ಒಂದಷ್ಟು. ಈ ಸಲ ಸ್ವಲ್ಪ ಬೇರೆ ಅಂಗಡಿಯಲ್ಲಿ ತಂದಿದ್ದೀವಿ ನೋಡಿ. ಇದೊಂಥರ ಚಿಕ್ಕದಾಗಿ ಪುಟಾಣಿ ಚೆನ್ನಾಗಿದೆ. ಮತ್ತು ಇದಂತೂ ದೊಡ್ಡದು, ಯಾರೋ ಒಬ್ರು ಚಿಕ್ಕ ಸೈಜು ದೊಡ್ಡ ಸೈಜು ಅಂತ ಕೇಳ್ತಾನೆ ಇದ್ರು. ಇದ್ರಲ್ಲಿ ಎಲ್ಲ ಸೈಜು ಇದೆಯಲ್ಲ, ಅವ್ರಿಗೆ ಯಾವ ಸೈಜ್ ಬೇಕು ತಗೊಳ್ಳಿ, ಪಾಪ ಈ ಕಲರೇ ಬೇಕು ತಂದಿದ್ದೀನಿ ಆಲ್ರೆಡಿ. ಆದರೂ ಅದರಲ್ಲಿ ದೊಡ್ಡದಾಯ್ತು ಅಂತ ಇದ್ರು. ಇವಾಗ ಇದ್ರಲ್ಲಿ ನೋಡ್ಬಿಟ್ಟು ಯಾವ್ದಾದ್ರು ತಗೊಳ್ಳಿ ಅಂದ್ಬಿಟ್ಟು ತೊಗೊಬಂದೆ. ಅಂದರೆ ಒಬ್ಬೊಬ್ರು ಕಸ್ಟಮರ್ದು ಟೇಸ್ಟ್ ಒಂಥರ ಇರುತ್ತಲ್ಲ, ಏನು ಮಾಡೋಕ್ಕೂ ಆಗಲಿಲ್ಲ, ತೊಗೊಬಂದೆ ನೋಡಿ. ಇದು ಅಷ್ಟೇ ಅವ್ರು ಇನ್ನೂ ಜಾಸ್ತಿ ರೇಟಿಂದೆಲ್ಲ ಹಾಕ್ಬಿಟ್ಟಿದ್ರು. ನಾವು 30 ರೂಪಾಯಿ 40 ರೂಪಾಯಿಗೆಲ್ಲ ಮಾರೋದಕ್ಕಾಗಲ್ಲ, ಏನಿದ್ರು 15 ರೂಪಾಯಿ ಲಾಸ್ಟ್. ಅದಕ್ಕೆ ಇದು ಚೆನ್ನಾಗಿದೆ, ಇದೆಲ್ಲ 15 ರೂಪಾಯಿಗೆ ಮಾರುವಂಥದ್ದು. ಓಕೆನಾ. ಇದಿಷ್ಟು ಐಟಮ್ ಇವತ್ತು ತಂದಿರುವಂಥದ್ದು. ನೀವು ಯಾರಾದರೂ ಸಣ್ಣದಾಗಿ ವ್ಯಾಪಾರ ಮಾಡ್ತೀನಿ ಅನ್ನೋರು ಈ ಥರ ತಂದು ಮಾಡ್ಬೋದು. ಮಾಡೋರು ನೋಡಿ, ಚಿಕ್ಕಪೇಟೆಗೆ ಹೋದರೆ ಆರಾಮಾಗಿ ಸಿಗುತ್ತೆ. ಹೋಲ್ಸೇಲ್ ಅಂಗಡಿಗಳಲ್ಲಿ ನೀವು ಒಂದೊಂದು ಬಂಡಲ್ ತೊಗೊಂಡಾಗಲೇ ಅವ್ರಿಗೆ ಗೊತ್ತಾಗುತ್ತೆ, ಅವ್ರು ಹೋಲ್ಸೇಲ್ ರೇಟ್ ಹಾಕ್ಕೊಡ್ತಾರೆ, ಜಾಸ್ತಿ ಏನು ಹಾಕಲ್ಲ. ಅದೇ ಕೇಳುವಾಗ ನೀವು ಲಾಸ್ಟಲ್ಲಿ ಚಿಲ್ಲರೆ ಪಲ್ಲರೆ ಇಟ್ಕೊಂಡು ಕೊಟ್ಟರೆ ಕೆಲವ್ರು ಕೊಡ್ತಾರೆ, ಕೆಲವ್ರು ಬಿಡಲ್ಲ. ಅವಾಗ ನೋಡ್ಕೊಂಡು ಮಾತಾಡ್ಕೊಂಡು ತಗೋಬೇಕಾಗುತ್ತೆ. ಇಲ್ಲ ಒಂದೊಂದು ಅಂಗಡಿಲಿ ಬಿಡ್ತಾರೆ, 50-100 ಕೊರೆ ಬಂದಾಗ ಬಿಟ್ಟು ಇಟ್ಕೊಂಡು ಕೊಟ್ಟರೆ ತಗೋತಾರೆ, ಏನು ತೊಂದರೆ ಏನಿಲ್ಲ. ಇಲ್ಲ ಕೇಳ್ಕೋಬೇಕು, ಬಿಡಿ ಸರ್ ಇನ್ನೊಂದ್ಸಲ ಬರ್ತೀವಿ ಹಾಗೆ ಹೇಗೆ ಅಂತ ಹೇಳಿದ್ರೆ ಒಂದು 50-100 ಲಾಸ್ಟಲ್ಲಿ ಬಿಟ್ಟರೆ ಅದು ನಮ್ಗೆ ಲಾಭನೇ ಅಲ್ವಾ. ಆ ಥರ ಈ ಥರ ಸ್ಟಿಕ್ಕರ್ ಪ್ಯಾಕೆಟ್ಗಳು, ಈ ಥರ ಈ ಸೀಸನಲ್ಲಿ ಈ ಥರ ರಾಖಿ ಹಬ್ಬದ ದಿನ, ಇವಾಗ ಆಗಸ್ಟ್ 15 ಈ ಥರ ಬ್ಲೌಸ್ ಪೀಸು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಥರದ್ದೆಲ್ಲ ಒಂದು ಸ್ವಲ್ಪ ಹಾಕಿದ್ರೆ ಇವೆಲ್ಲ ಏನು ಹಣ್ಣುಗಳ ಥರ ಕೊಳ್ತೋಗೋದಿಲ್ಲ. ಇವಾಗ ಹಣ್ಣುಗಳಾದರೆ ಇವಾಗ ಒಂದು 2 ದಿನ ಆಯ್ತಿದಂಗೆ ಕೊಳ್ತೋಗುತ್ತೆ. ನೀವು ಫ್ರಿಜ್ಜಲ್ಲಿ ಇಟ್ರು 2 ದಿನ ಆಗಿ ಆಮೇಲೆ ಜಾಸ್ತಿ ಇಡೋಕ್ಕೂ ಆಗೋದಿಲ್ಲ, ಹಾಳಾಗೇ ಆಗುತ್ತೆ. ಈಚೆ ತೆಗೆದ ತಕ್ಷಣ ಹಾಳಾಗುತ್ತೆ. ಇದೇನು ಆಗಲ್ಲ, ನೀವು ಎಷ್ಟು ದಿನ ಇಟ್ಟರು ಹಾಳಾಗಲ್ಲ. ನಾನು ಹೇಳಿರೋ ಹೋದ ವರ್ಷದ ಇನ್ನೂ ಇದೆ ಇಟ್ಟಿದ್ದೀನಿ, ಅದನ್ನು ಇದ್ರ ಜೊತೆಗೆ ಹಾಕ್ತೀನಿ. ಹೋದ ವರ್ಷದೆಲ್ಲ ಎತ್ತಿಕ್ಬಿಟ್ಟಿದೆ, ಇನ್ನು ಯೂಸ್ ಮಾಡಲ್ವಲ್ಲ. ಇವಾಗ ಆಗಸ್ಟ್ 15 ಆದಮೇಲೆ ಯಾರು ಕೇಳಲ್ಲ, ಆಮೇಲೆ ರಾಖಿ ಹಬ್ಬ ಆದಮೇಲೆ ಯಾರು ಕೇಳಲ್ಲ. ಒಂದು ವಾರ ರಾಖಿ ಹಬ್ಬ ಆದಮೇಲೆ ಒಂದು ವಾರದವರೆಗೂ ಇರುತ್ತೆ ಇದ್ರು, ಆಮೇಲೆ ಯಾರು ಕೇಳಲ್ಲ. ಅದಕ್ಕೋಸ್ಕರ ಬೇಡ ಅಂದ್ಬಿಟ್ಟಿದೆ, ತೆಗೆದಿಟ್ಬಿಟ್ಟಿದ್ದೀನಿ. ಇವಾಗ ಇದ್ರ ಜೊತೆಗೆ ಅದನ್ನು ಹಾಕಿ ಇಡ್ತೀನಿ, ಆವಾಗ ಹಂಗೆ ವ್ಯಾಪಾರ ಆಗುತ್ತೆ. ಓಕೆನಾ ಫ್ರೆಂಡ್ಸ್. ನೀವೇನಾದರೂ ಮಾಡಬೇಕು ಅಂತಿದ್ರೆ ಮಾಡಿ. ಈ ರೀತಿ ಸಣ್ಣದಾಗಿ ವ್ಯಾಪಾರ ಮಾಡೋರು ಅನ್ನೋದಾದರೆ ಮಾಡ್ತರಕ್ಕೆ ಹೋದರೆ ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.